ಆತ್ಮೀಯ H60 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಒಂದು ಕಡೆ ಯುದ್ಧ ಆರಂಭ ಆಯಿತು ಅಥವಾ ಭಾರತ ಹೇಳುವಾಗ ಕೇವಲ ಭಯೋತ್ಪಾದಕ ಸ್ಥಾನಗಳ ಅಂದರೆ ಭಯೋತ್ಪಾದಕ ಹುಟ್ಟಾಗುವ ಸ್ಥಾನಗಳ ಮೇಲೆ ಅಂದರೆ 21 ಸ್ಥಾನಗಳ ಮೇಲೆ ದಾಳಿ ನಡೀತಾ ಇದೆಯೋ ಇವು ಬದಿಗಿಡೋಣ. ಈ ಸಂದರ್ಭದಲ್ಲಿ ಈ ನಡುವೆ ವಿಶೇಷವಾಗಿ ಭಾರತದಲ್ಲಿ ಭಾಳಷ್ಟು ಜನರಿಗೆ ಹೋಗಿಬಿಟ್ಟಿದಂಥ ಯೂಟ್ಯೂಬ್ಗಳನ್ನು ಬಂದ್ ಮಾಡ್ತಾ ಇದ್ದಾರೆ. ಇದು ಭಾಳ ನೋವಿನ ಸಂಗತಿ. ಯಾಕಂದರೆ ಇದು ಆಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಸತ್ಯ ಏನೋ ಗೊತ್ತಾಗಬೇಕು ಜನಸಾಮಾನ್ಯರಿಗೆ. ಯಾಕಂದರೆ ಇವತ್ತು ನಾವು ಆಡಳಿತಾರೂಢ ಪಕ್ಷದವರು ಅಂದರೆ BJP ಅವ್ರ ವಿರೋಧಿ ಪತ್ರಕರ್ತರನ್ನು ಕಾಂಗ್ರೆಸ್ ಏಜೆಂಟ್ ಅನ್ರಿ, ಚಾಪ್ಲೂಸಿ ಅಂತನ್ರಿ, ಮತ್ತೊಂದನ್ರಿ ಈ ಮಾಡ್ರಿ ಟೀಕೆ ಮಾಡೋದಕ್ಕೆ ಯಾರೂ ತಕರಿಲ್ಲ. ಆದರೆ ಅದು ಬಂದ್ ಯಾಕೆ ಮಾಡಿದ್ರಿ? ಯಾವಪ್ಪ ಅಂತ ನೀವು ಕೇಳ್ಬೋದು. ಒಂದನೇದಾಗಿ 4 PM ಸಂಜಯ್ ಶರ್ಮಾ ಅವರ ಈ ಯೂಟ್ಯೂಬನ್ನು ಯಾಕೆ ಬಂದ್ ಮಾಡಿದ್ರಿ? ಅದರ ಜೊತೆಗೆ ಪುಣ್ಯಪುರುಷನ ವಾಜಪೇಯಿ ಅವ್ರದ್ದು ಬಂದ್ ಮಾಡಲಿಕ್ಕೆ ಹೊರಟಿದ್ರಿ. ಇನ್ನು ರವೀಶ್ ಕುಮಾರ್ ಅವ್ರದ್ದು ಬಂದ್ ಮಾಡ್ಬೋದೇನೋ, ಇಷ್ಟರಲ್ಲ ಯಾಕೆ ಅದನ್ನು ಬಂದ್ ಮಾಡ್ತಾ ಇದ್ದೀರಿ? ಅದೇ ಕಾಲಕ್ಕೆ ವಾಯರ್ಗೂ ನಡುವೆ ಬಂದ್ ಮಾಡುವಂಥದ್ದು, ನ್ಯೂಸ್ ಕ್ಲಿಕ್ಕಿಗೂ ಬಂದ್ ಮಾಡುವಂಥದ್ದು, ಇದೇ ರೀತಿಯಾಗಿ ಅನೇಕ ಸರ್ಕಾರವನ್ನು ಟೀಕಿಸುವಂಥ, ಸರ್ಕಾರ ತಪ್ಪುಗಳನ್ನು ಹೇಳುವಂಥ ಇವುಗಳನ್ನೆಲ್ಲ ಯಾಕೆ ಇವತ್ತು ಬ್ಯಾನ್ ಮಾಡ್ತಾಯಿದ್ದೀರಿ, ಬಂದ್ ಮಾಡ್ತಾಯಿದ್ದೀರಿ? ಯುದ್ಧ ಸತ್ಸಂಗದಲ್ಲಿ ಹೊರಗೆ ಬರಲಿ, ಏನು ನಡೀತಾ ಇದೆ, ಅವರಿಂದ ವಿರೋಧಿಗಳಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗ್ತದೆ, ಅನಾನುಕೂಲ ಆಗುವುದಿಲ್ಲ ಅನ್ನೋದು ಯಾಕೆ ತಿಳಿತಾ ಇಲ್ಲ ನಮ್ಮ ಸರ್ಕಾರಗಳಿಗೆ ಅಂತ. ಇಂಥ ಪ್ರಸಂಗವನ್ನು ಇಂದಿರಾ ಗಾಂಧೀಜಿಯವ್ರ ಕಾಲದಲ್ಲೇ ನಮ್ಮ ಕಾಂಗ್ರೆಸ್ಸು ಮಾಡಿತ್ತು. ಅದ್ರ ಪ್ರತಿಫಲ ಇವತ್ತಿಗೆ ಉಂತಾ ಇದೆ. ಇವತ್ತು ಮೇಲಕ್ಕೆ ಏಳಲಾರಂಥ ಪರಿಸ್ಥಿತಿ ಬಂದು ನಿಂತುಬಿಟ್ಟಿದೆ. ಇವತ್ತೇನೋ ಪ್ರಾಮಾಣಿಕ ವ್ಯಕ್ತಿ ರಾಹುಲ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಮಂದಿ ಹೊಸ ತಲೆಮಾರು ಜನ ಕೊಡ್ತಾ ಇದ್ದಾರೆ. ಹೀಗಾಗಿ ಅನೇಕ ಇತಿಹಾಸದ ಘಟನೆಗಳು ಮರೆತು ಹೋಗ್ತಾ ಇದ್ದಾವೆ. ಈಗ ನಿಧಾನ ಚೇತರಿಸ್ಕೊಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ BJPಗೆ ಬರಬೇಕಾ? ಹೌದು, ಇವತ್ತು ಈ ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಯಾಕೆ ಮಾಡಿದ್ರಿ? ಇದು ಗೊತ್ತ್ರಿ ಏನು ಅಂತ? ದೇಶದ ಶಿಖರಿಸಿ ಹೋಗ್ತದ್ರಿ ಅಥವಾ ದೇಶದ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅವರು, ದೇಶದ ಬಗ್ಗೆ ಏನಕ್ಕೆ ಬರ್ಕೊಳ್ತಾ ಇದ್ದಾರೆ, ರಾಷ್ಟ್ರ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಬಂದ್ ಮಾಡ್ತಾ ಇದ್ದಾರೆ. ಸತ್ಯ ಹೇಳೋದ್ರಿಂದ ಇನ್ನಷ್ಟು ಪ್ರೆಷರ್ ಆಗ್ತದೆ ಮಾಡ್ತಾ ಇದ್ದಾರೆ, ಅಥವಾ ಈ ಯೂಟ್ಯೂಬ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಇದು ಉತ್ತರ ಏನು ಅಂತ? ಯಾಕಪ್ಪ ಅಂತಂದ್ರೆ ಇವುಗಳನ್ನ ಬ್ಯಾನ್ ಮಾಡೋದ್ರಿಂದ ಉತ್ತರ ಸಿಗೋದಿಲ್ಲ, ಇನ್ನಷ್ಟು ಕಗ್ಗಂಟೆ ಆಗ್ತದೆ, ಮತ್ತೇನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯಪುರುಷನ ವಾಜಪೇಯಿ ಅಂತ ಒಬ್ಬ ಪ್ರಾಜ್ಞ ಪತ್ರಕರ್ತ ವಿಶೇಷವಾಗಿ ಸಿಗೋದು ಭಾಳ ಕಷ್ಟ. ಯಾಕಂದ್ರೆ ಕಾಂಗ್ರೆಸ್ಸಿನ ಸಮಯದಲ್ಲೂ ಸಹಿತ ಕಾಂಗ್ರೆಸ್ಸನ್ನು ವಿರೋಧ ಪಕ್ಷವನ್ನಾಗಿ ನೋಡಿದಂಥ ವ್ಯಕ್ತಿ. ವಿಶೇಷವಾಗಿ ಪತ್ರಿಕೆ ಅಂದರೆ ಏನಪ್ಪ ಅಂದ್ರೆ ಆಡಳಿತಾರೂಢದ ಏನು ಪಕ್ಷ ಅದ್ರ ವಿರೋಧಿ ಪಕ್ಷರು ಒಂದು ವೇಳೆ ವಿರೋಧ ಪಕ್ಷ ಕೆಲಸ ಮಾಡದೆ ಹೋದ್ರೆ 20 ವರ್ಷ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ರವೀಶ್ ಕುಮಾರ್ ಅವರಾಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಸಂಜಯ್ ಶರ್ಮಾ ಅವರಾಗಿರ್ಬೋದು, ಇನ್ನೂ ಅನೇಕ ಇದ್ದಾರೆ. ಇವರ ಚಾನಲ್ಗಳನ್ನು ಬಂದ್ ಮಾಡೋದ್ರಿಂದ ನಿಮ್ಗೆ ಏನು ಲಾಭ ಇಲ್ಲ, ಇನ್ನೂ ಲಾಸ್ ಹಚ್ಚದ. ಯಾಕೆಂದ್ರೆ ಈ ಗೋಧಿ ಮೀಡಿಯಾ ನೋಡ್ರಿ, ಇವತ್ತು ನಿಮ್ಮದೇ ಅಂಥ ಮೀಡಿಯಾ, ಮೋದಿಯವ್ರ ಮೀಡಿಯಾ ಇವತ್ತು ಎಕ್ಸಾಗ್ರೇಷನ್ ಮಾಡಿ ಅನೇಕ ಕಚೆಗಳು ಹುಟ್ಟಾಗ್ತಾ ಇದ್ದಾರೆ. ಅನೇಕ ಈ ಸತಿ ಕರಾಚಿ ದಿವಾಳಿದು ಹೋಗಿಬಿಡ್ತು, ಲಾಹೋರ್ ಅದು ಹಾಳಾಗಿ ಹೋಗಿಬಿಟ್ಟಿತ್ತು, ಸ್ಟೇಡಿಯಂಗಳೆಲ್ಲ ದಿವಾಳಿ ಎದ್ದು ಎಷ್ಟು ಈ ಸತಿ ಏನಪ್ಪ ಪಾಕಿಸ್ತಾನ ವಿರುದ್ಧ ಸಾರೇ ಹೋಗಿತ್ತು, ಬಲೂಚಿಸ್ತಾನ ಸ್ವತಂತ್ರ ರಾಜ್ಯ ಆಗಿ ಹೋಗಿಬಿಟ್ಟಿತ್ತು, ರಾಷ್ಟ್ರ ಆಗಿ ಹೋಗಿಬಿಟ್ಟಿತ್ತು. ಇಂಥ ಅನೇಕ ಸುದ್ದಿಗಳು ಸಾಧ್ಯನೇ ಇವು. ಇಂಥ ಒಂದು ಏನಪ್ಪ ಅಂದ್ರೆ ಭಾವನಾತ್ಮಕ ವಿಷಯವನ್ನು ಈ ರೀತಿಯಾಗಿ ಹಬ್ಬಿಸಿದ್ರೆ ಏನಾಗಬಾರ್ದು ಪರಿಸ್ಥಿತಿ. ಇದರ ಬಗ್ಗೆ ಯಾಕೆ ನಮ್ಮ ಗೋಧಿ ಮೀಡಿಯಾಗಳು ವಿಚಾರ ಮಾಡ್ತಾ ಇಲ್ಲ? ಇವರು ಮಾಡುವಂಥ ಸುಳ್ಳು ಸುದ್ದಿಗಳಿಂದಾಗಿ, ರಚನೆ ಮಾಡುವಂಥ ಸುಳ್ಳು ಸುದ್ದಿಗಳಿಂದಾಗಿ ಅನೇಕರು ಬೆದರುವಂಥ ಸಂದರ್ಭ, ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಸಹಿತ ಈ ವಿಷಯವಾಗಿ ವಿಶೇಷ ಅಂತಾರಾಷ್ಟ್ರೀಯ ಪತ್ರಕರ್ತರು ನಮ್ಮನ್ನು ನಗುವಂಥ ಪ್ರಸಂಗ ನಿರ್ಮಾಣ ಆಗ್ತಾ ಇದೆ ಅಂತ. ಯಾಕಂದರೆ ವಾಸ್ತವವಾಗಿರೋದು ಬೇರೆ, ಅಲ್ಲಿ ಹೇಳುತ್ತಿರೋದು ಬೇರೆ ಅಂತ. ಈಗ ನೋಡ್ರಿ, ಸಿಂಧು ನದಿಯ ಒಂದು ಇದನ್ನು ಇನ್ನೊಂದು ಅದರ ಜಲಮ ನದಿ ಬರ್ತದೆ, ಆ ನದಿಯನ್ನು ಬಿಟ್ಟಿದ್ದಾರೆ ಈಗ ಅಂತ ಹೇಳಿಕೊಡ್ತಾ ಇದ್ದಾರೆ. ಬಿಟ್ಟಿದ್ದಾರೋ ಇಲ್ಲೋ ಇನ್ನೂ ಪೂರ್ವವಾಗಿಲ್ಲ. ಅದರ ಪರವಾಗಿ ನಮ್ಮ ಸೈನಿಕ ಸಂಬಂಧಿಸಿದಂಥ ವಕ್ತಾರರು ಏನು ಹೇಳಿಕೆ ಕೊಟ್ಟಿಲ್ಲ. ಇವತ್ತು ಯಾಕೆ ಮಾತನ್ನು ಹೇಳ್ತಾ ಇದ್ದೀರಪ್ಪ ಅಂತಂದ್ರೆ ಈ ಒಂದು ಸೈನ್ಯದಿದ್ದು ಪ್ರತಿಯೊಂದು ಹೆಜ್ಜೆಯನ್ನು ಊದಿ ಇಡ್ತಾ ಇದೆ. ಈ ಸಲ ಭಾಳ ಬುದ್ಧಿವಂತಿಕೆಯಿಂದ ನಮ್ಮ ಸೈನ್ಯ ಮತ್ತು ನಮ್ಮ ಸೈನ್ಯದ ವಕ್ತಾರರು ಈ ಸೈನ್ಯ ಆದಷ್ಟು ವಾಸ್ತವದಲ್ಲಿ ಉತ್ತರ ಕೊಡ್ತಾ ಇದ್ದಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಬಂದಂಥದ್ದು ಏನು ಹೇಳ್ತಾ ಹೋಗಿಬಿಟ್ರೆ ಅದರ ದುಷ್ಪರಿಣಾಮ ಯಾರ ಮೇಲೆ ಆಗ್ತದಪ್ಪ ಅಂದ್ರೆ ಸೈನ್ಯದ ಮೇಲೆ ಆಗ್ತದೆ. ಈಗ ನೋಡಿರಿ, ಲಾಹೋರ್ ನಮ್ಮ ಕೈಯಲ್ಲಿ ವಶ ಆಗ್ಯದ, ಅದ್ರ ಜೊತೆಗೆ ನಮ್ಮ ಕರಾಚಿ ವಶ ಆಗ್ಯದ, ಕರಾಚಿ ಬಂದ ಹೋಗಿಬಿಟ್ಟದ. ಏನು ಇವೆಲ್ಲ ಪೌರಕಲ್ಪಿತ ಕಥೆಗಳು ನಿಜವಾಗಿ ಆಗಿದಾವೆ. ಇದು ಒಂದನ್ನು ನಂಬಲಾರ್ಸಿದಾಗ
ನಂಬಲಾರ ಸ್ಥಿತಿಗಳು ನಮ್ಮ ಜನಸಾಮಾನ್ಯರು ಬಂದು ನಿಂತಿದ್ದಾರೆ ಇವತ್ತು. ಯಾವುದು ನಂಬಬೇಕಪ್ಪ ಅಂತೇಳಿ. ಯಾಕಂದರೆ ಗೋಧಿ ಮೀಡಿಯಾ ಅಂತ ಕ್ಷಣಕ್ಕೂ ಯುದ್ಧ ದಿವನ್ನು ಕೊಡುಕೊಡುವುದು ಅಂತ ಸ್ವತಃ ಸರ್ಕಾರ ಹೇಳಿದರು ಸಹಿತ ಅವುಗಳ ಬಗ್ಗೆ ಯಾಕಂದರೆ ಕೆಲವು ಸೀಕ್ರೆಟನ್ನು ಕಾಯ್ಕೋಬೇಕಾಗ್ತದೆ, ಸೀಕ್ರೆಟ್ ಉಳಿಬೇಕಾಗ್ತದೆ ಅಂತ ಹೇಳಿದಾಗೂ ಸಹಿತ ಈ ಎಲ್ಲ ಗೋಧಿ ಮೀಡಿಯಾಗಳು ಕ್ಷಣದ ವರದಿಯನ್ನು ಮಾಡ್ತಾ ಇದ್ದಾವೆ. ತಾವು ಅಲ್ಲಿ ಇಳಿದಿದ್ದಾರೆ ನೋಡಿ, ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಇವುಗಳನ್ನ ಅನೇಕ ಟೀಕೆಗಳು ಶುರುವಾಗಿದ್ದಾವೆ. ಸರ್ಕಾರ ಸಹಿತ ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಆಗ್ತಾ ಇದೆ, ಬಟ್ ಅವತ್ತನ್ನು ಬ್ಯಾನ್ ಮಾಡ್ತಾ ಇಲ್ಲ. ಅದು ಹೋಗ್ರಿ, ಅವನ್ನ ಬ್ಯಾನ್ ಮಾಡಬೇಕಾದ ಜಾಗದಲ್ಲಿ ಇವತ್ತು ಪುಣ್ಯಪುರುಷನ ವಾಜಪೇಯಿ ಅವ್ರನ್ನ ಯಾಕೆ ಬ್ಯಾನ್ ಮಾಡಿದಿರಿ, ಏನು ಕಾರಣ ಬ್ಯಾನ್ ಮಾಡಿದಿರಿ ಅನ್ನೋದು ಉತ್ತರ ನೀಡಬೇಕಾಗಿದೆ ಮೋದಿಯವರಾಗಲಿ ಅವರ ಸರ್ಕಾರ ಆಗಲಿ. ಯಾಕಂದ್ರೆ ಮೋದಿ ಸರ್ಕಾರವನ್ನು ಅತ್ಯಂತ ಕಠಿಣವಾಗಿ ವಿಮರ್ಶೆ ಮಾಡುವಂಥ, ಟೀಕೆ ಅಂತಲ್ಲ, ವಿಮರ್ಶೆ ಮಾಡುವಂಥ ಶಕ್ತಿ ಏನಾದರೂ ಇದ್ದರೆ ಕೆಲವು ಪತ್ರಕರ್ತರು ನಮ್ಮ ಪುಣ್ಯಪುರುಷನ ವಾಜಪೇಯಿ ಅವರು ಒಬ್ಬರು. ಈ ಪುಣ್ಯಪುರುಷನ ವಾಜಪೇಯಿ ಅವರು ಸತ್ಯ ಹೇಳೋದ್ರಿಂದ ಲಾಸ್ ಆಗ್ತದೆ ತಿಳ್ಕೊಂಡು ಮತ್ತೆ ಕಾರಣಕ್ಕೂ ತಮ್ಮ ಹಿಂದಿನ ಯಾವುದೋ ಘಟನೆ ನೆನಪಿಟ್ಟುಕೊಂಡು ಇವತ್ತು ಅವ್ರನ್ನ ಬ್ಯಾನ್ ಮಾಡಿದ್ದಾರೆ. ಸಂಜಯ್ ಶರ್ಮಾ ಅವರು ಕ್ಷಣದ ವಿಚಾರಗಳನ್ನು, ವಿಚಾರಗಳನ್ನು ಜನರ ಮುಂದೆ ಹೇಳೋದ್ರ ಜೊತೆಗೆ, ಸುದ್ದಿಗಳನ್ನು ಹೇಳೋದ್ರ ಜೊತೆಗೆ ಸಾಕಷ್ಟು ಉತ್ತರ ಭಾರತದಲ್ಲಿ ಏನಪ್ಪ ಅಂದ್ರೆ ಬೆಳೆದಿದ್ದಂಥ ಒಂದು ಸಂಸ್ಥೆ 4PM ಅದನ್ನು ಇವತ್ತು ಬ್ಯಾನ್ ಮಾಡಿದಿರಿ ನ್ಯಾಷನಲ್ ಈ ಒಂದು ಚಾನಲನ್ನು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನೀವು ಈ ಬಡಪಾಯಿ ಅಂತ ಕರ್ಕೋಬೇಕಾಗ್ತದೆ. ವಿರೋಧ ಪಕ್ಷದ ಕೆಲಸ ಮಾಡುತ್ತಿರುವಂತಹ ಈ ಯೂಟ್ಯೂಬ್ ಚಾನಲ್ಗಳನ್ನು ಬಂದ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಿಮಗೂ ಇಂದಿನ ನಾಳೆ ಕಾಂಗ್ರೆಸ್ ಬಂದಂಥ ಸ್ಥಿತಿ ಬರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಇಂದಿರಾ ಗಾಂಧಿ ಅವರು ಇಂಥ ತಪ್ಪನ್ನು ಮಾಡಿದ ಇತಿಹಾಸ ಅಲ್ಲ, ಈಗ ನೀವು ಮಾಡುತ್ತಿರುವಂಥ ತಪ್ಪನ್ನು ಅವ್ರು ಮಾಡಿದರು. ಅದ್ರ ಪರಿಣಾಮವನ್ನು ಇವತ್ತು ಮೇಲೆ ಹೇಳಲಿಕ್ಕೆ ಆಗದ ಮಸ್ತಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ಇತಿಹಾಸ ಆಗೋದ್ರ ಜೊತೆಗೆ ರಿಪೀಟ್ ಆಗ್ತಾ ಇರ್ತದೆ. ಯಾಕಂದ್ರೆ ಇಂದಿರಾಜಿ ಅವರು ಇಟ್ಟಂತಹ ಒಂದು ಸರ್ವಾಧಿಕಾರ ಮನೋಭಾವನೆಯನ್ನು ಇವತ್ತು ಮೋದಿಯವರು ಇಟ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅಂತ. ಯಾಕಂದರೆ ಯಾವ ವಿಷಯವನ್ನು ವಿಶೇಷವಾಗಿ ಜನ ನೋಡ್ತಾ ಇದ್ದಾರೆ, ಮೆಚ್ತಾ ಇದ್ದಾರೆ. ಆ ಮೆಚ್ಚುತ್ತಿದ್ದಂಥ ಸತ್ಯಕ್ಕೆ ಸಮೀಪವಾಗಿ ಪುಣ್ಯಪುರುಷನ ವಾಜಪೇಯಿ ಮತ್ತು ಅದೇ ಕಾಲಕ್ಕೆ ರವೀಶ್ ಕುಮಾರ್ ಅವರು ಇವರಿಬ್ಬರು ಕೊಡುತ್ತಿರುವಂಥ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ರವೀಶ್ ಕುಮಾರ್ ಅವರ ಅಫಿಷಿಯಲ್ ಚಾನಲ್ ಬಂದಾದರೂ ಆಗ್ಬೋದು, ಹೇಳಿಕ್ಕೆ ಆಗೋದಿಲ್ಲ. ಆದರೆ ನಿಜವಾಗಿ ಬಂದಾಗಬೇಕಾಗಿದ್ದು ಗೋಧಿ ಮೀಡಿಯಾ ಆರ್ ರಿಪಬ್ಲಿಕ್ ಅಥವಾ ಇನ್ನುಳಿದ ಕೆಲವೊಂದು ಆರ್ ಭಾರತ, ರಿಪಬ್ಲಿಕ್ ಭಾರತ ಅನ್ನೋದು ಅದಾಗಿರ್ಬೋದು, ಜಿ ಆಗಿರ್ಬೋದು, ಇನ್ನುಳಿದ ಕಡೆ ಈ ಒಂದು ಗೋಧಿ ಮೀಡಿಯಾ ಇದ್ದಾವೆ ಈ ಆಜ್ ತನಕ ಇವುಗಳ ಮೊದಲು ಬ್ಯಾನ್ ಯಾಕೆ ಮಾಡಬೇಕಾಗಿದ್ರೆ ಕ್ಷಣದ ವಿಚಾರಗಳನ್ನ ಹೇಳಬಾರದು ಸ್ವತಃ ಸರ್ಕಾರ ಹೇಳಿದಾಗೂ ಅದನ್ನು ಪ್ರಚಾರ ಮಾಡ್ತಾ ಇದೆ, ಹೇಳ್ತಾ ಇದ್ದಾವೆ. ಇವರೆಲ್ಲ ಕೂಡ್ಕೊಂಡು ಅನೇಕ ವಿಷಯಗಳನ್ನು ಹೈಪಥೆಟಿಕಲ್ ಆಗಿ ಒಂದು ಏನೋ ಭಾವನಾತ್ಮಕ ವಿಚಾರವನ್ನು ಬಿತ್ತೋದ್ರಿಂದಾಗಿ ಜನರಲ್ಲಿ ಇನ್ನಷ್ಟು ಗಾಬರಿ ಆಗುವಂಥ ಪ್ರಸಂಗ ಬರಲಿಕ್ಕತ್ತದ ರೀ. ಅದ್ರ ಜೊತೆಗೆ ಸೈರನ ಧ್ವನಿಗಳು ಹಾಕಿಕೊಡುವುದು ಅಂತ ಹೇಳಿದ್ದಾರೆ. ಸೈರನ ಧ್ವನಿಗಳು ಸಹಿತ ಬಿತ್ತರಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲಿ ಏನು ನಡೀತಾ ಇದೆ, ಎಂಥದ್ದು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆಗೆ ಜಲಮದಿ ಬಿಟ್ಟು ನೀರು ಬಂದದ, ಏನು ಮುಚ್ಚಿ ಹೋಗಿಬಿಡ್ತದೆ ಅಂತ ಒಂದು ಸುದ್ದಿ, ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದಿನ್ನೂ ಇಲ್ಲಿವರೆಗೆ ಪ್ರೂವ್ ಆಗಿಲ್ಲ. ಅದ್ರ ಜೊತೆಗೆ ಕರಾಚಿಯ ಬಂದರೆಲ್ಲ ದಿವಾಳಿ ಬಾಂಬ್ ಹಾಕಿ ಫುಲ್ ಆಗ್ಯದ ಅಂತೇಳಿ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ದಾಳಿ ನಡೀತಾ ಇದೆ ಅಂತ ಸುದ್ದಿಗಳು ಅಷ್ಟೇ ಇದ್ದಾವೆ, ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ಲಾಹೋರ್ನ ಪೂರ್ತಿ ವಶ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಆಗಿರ್ಬೋದು, POK ಸದ್ದು ವಶ ಮಾಡ್ಕೊಂಡು ಬಿಟ್ಟು ಅನ್ನುವಂಥ ಸುದ್ದಿಗಳಾಗಿರ್ಬೋದು. ಇವುಗಳನ್ನೆಲ್ಲ ಗಮನಿಸಿದಾಗ ನಮ್ಮ ಗೋಧಿ ಮೀಡಿಯಾ ಇದ್ದಂಥದ್ದು ಅನಗತ್ಯ ತನ್ನ TRP ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ, ತಮ್ಮ ವ್ಯೂಸ್ಗಳು ಹೆಚ್ಚು ಮಾಡಿಸ್ಕೊಳ್ಳೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಆದರೆ ಈ ದಿಶೆಯಲ್ಲಿ ಸರ್ಕಾರ ಯಾಕೆ ಹೆಜ್ಜೆ ಇಟ್ಟಿಲ್ಲ? ಅದನ್ನು ಬಿಟ್ಟು ಕೇವಲ ಪಾಪ ಒಂದು ಸಣ್ಣ ಯೂಟ್ಯೂಬ್ ಮಾಡಿ ಒಂದು ಸತ್ಯಗತಿ ಹೇಳುವಂಥ ಪುಣ್ಯಪುರುಷ ವಾಜಪೇಯಿಯಾಗಿರ್ಬೋದು, ಇವನು ವೈರಸ್ ಇಷ್ಟರಲ್ಲಿ ಬಂದವರಾಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಅದೇ ನ್ಯೂಸ್ ಲಾಂಡ್ರಿ ಅನ್ನುವಂಥದ್ದು, ಅಥವಾ ನ್ಯೂಸ್ ಕ್ಲಿಕ್ ಅನ್ನುವಂಥದ್ದು, ಇವೆಲ್ಲವೂ ಅಪಸಾರ ಶರ್ಮಾ ಅವರ ಚಾನಲನ್ನಾಗಿರ್ಬೋದು, ಇವುಗಳನ್ನೆಲ್ಲ ಬಂದ್ ಮಾಡೋ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಯಾವ್ದು ಬಂದ್ ಮಾಡಬೇಕಾಗಿತ್ತು ಅವು ಜೋರ್ದಾರಾಗಿ ಒಂದು ಇಂಟರ್ನಲ್ ಸುದ್ದಿಗಳನ್ನು, ಯುದ್ಧದ ಇಂಟರ್ನಲ್ ಸುದ್ದಿಗಳನ್ನು ಬಿತ್ತಾ ಇದ್ದರೆ, ಇನ್ನೊಂದು ಕಡೆ ಪ್ರಾಮಾಣಿಕವಾಗಿ ತಮಗೆ ಸಿಕ್ಕಂಥ ನ್ಯೂಸ್ಗಳನ್ನು ಸತ್ಯದ ರೂಪದಲ್ಲಿ ಹಿಡಿದಿರುವಂಥ ಈ ಚಿಕ್ಕ ನಮ್ಮ ಈ ಯೂಟ್ಯೂಬ್ ಚಾನಲ್ದವರನ್ನು ಬ್ಯಾನ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂದರೆ ಪುಣ್ಯಪುರುಷನ ವಾಜಪೇಯಿ ಅವರು ಈ ಸರ್ಕಾರದ ದೋಷಗಳನ್ನು ಜನರಿಗೆ ಮುಟ್ಟಿಸುವಲ್ಲೇ, ಅದು ತಿದ್ದುವಲ್ಲೇ, ವಿಮರ್ಶೆ ಮಾಡುವಲ್ಲೇ ಭಾಳಷ್ಟು ಯಶಸ್ವಿಯಾಗಿದ್ರು ಅನ್ನೋದಕ್ಕೆ ಅವ್ರು ಮಿಲಿಯನ್ಸ್ ಟುಗೆದರ್ ವ್ಯೂವರ್ಸು ಮತ್ತು ಅದರ ಕಾಲಕ್ಕೆ ಮಿಲಿಯನ್ಸ್ ಟುಗೆದರ್ ಸಬ್ಸ್ಕ್ರೈಬ್ ಆಗೋದು ಒಂದು ದೊಡ್ಡ ಸಾಕ್ಷಿ ಅದ. ಅಂಥವ್ರ ಚಾನಲನ್ನು ಯಾಕೆ ಬಂದ್ ಮಾಡಿದಿರಿ? ಇನ್ನು ಮುಂದೆ ಯಾರದ್ದು ಪಾಳೆ ಅದ? ರವೀಶ್ ಕುಮಾರ್ ಅಂತದನ, ಅದು ಇನ್ನೊಬ್ಬರದನ, ಮತ್ತು ಸಂಜಯ್ ಶರ್ಮಾ ಅವರು ಪೂರ್ತಿಯಾಗೆಲ್ಲ ಅವರು ಚಾನಲ್ಗಳು ಬಂದ್ ಮಾಡೋರು ಇದ್ದೀರಾ? ಯಾವುದಕ್ಕಾದ್ರೂ ಉತ್ತರ ಈಗ ಮೊದಲು ಬೇಕಾಗಿದೆ. ಇನ್ನೂ ಇಲ್ಲಿ ಈ ಯೂಟ್ಯೂಬ್ ಚಾನಲ್ಗಳ ಮತ್ತು ಆರಂಭ ಆಗಿ ಸತ್ಯ ಜನಕ್ಕೆ ತಿಳಿಯುವಂಥದ್ದಾದರೆ ಎಷ್ಟೋ ಬೇಕಾದ್ರೆ ಸರ್ಕಾರಕ್ಕೆ ಹೆಲ್ಪ್ ಆಗ್ತದೆ, ಮತ್ತಾರಿಗೆಲ್ಲ. ಯಾಕಂದ್ರೆ ನಿಜವಾಗಿ ತಪ್ಪು ಎಲ್ಲಿ ಮಾಡ್ತಾಯಿದೆ ಸರ್ಕಾರನ, ಅದನ್ನು ಹೆಚ್ಚು ತೋರಿಸುವಂಥ ಕೆಲಸ ಪುಣ್ಯಪುರುಷನ ವಾಜಪೇಯಿ ಅಂತ
ಪತ್ರಕರ್ತರು ಮಾಡ್ತಾ ಇರ್ತಾರೆ. ಇವತ್ತು ದಿನ ಅವರು ಕಾಂಗ್ರೆಸ್ಗೆ ಹಾಕಿ ಕಾಣ್ತಾ ಇರ್ಬೋದು ನಮ್ಮ ಕಣ್ಣಿಗೆ, ಅದು ನೋಡುವ್ರ ಕಣ್ಣಿಗೆ, ಬಿ ಜೆ ಪಿ ಕಣ್ಣಿಗೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಸಹಿತ ವಿರೋಧ ಮಾಡಿದ್ದ ವ್ಯಕ್ತಿ ಇರೋದನ್ನು ನಾವು ಗಮನದಲ್ಲಿ ಹೋಗಬೇಕಾಗಿದೆ. ಅದೇ ಕಾಲಕ್ಕೆ ರವೀಶ್ ಕುಮಾರ್ ಅವ್ರದ್ದು ಯಾವಾಗ ಬಂದಾಗ್ತದೆ ಅಫಿಷಿಯಲ್ ಈ ಒಂದು ಚಾನಲ್ ಅನ್ನೋ ಸಹಿತ ಎಲ್ಲರೂ ಇದನ್ನು ನೋಡ್ತಾ ಇದ್ದಾರೆ. ಯಾಕಂದರೆ ಸರ್ಕಾರ ಇದು ಮಾಡೋದು ನೋಡಿದರೆ ಈ ಒಂದು ಸಚಿವರವ್ರಿಗೆ ಬೆದರಿದೆ ಏನೋಪ್ಪ ಅನ್ನುವಂಥ ಮಾತು ಕೇಳಿ ಬರ್ತಾಯಿತ್ತು. ಏನೋ ಇರಲಿ, ವಾಜಪೇಯಿ ಅವರ ನಮ್ಮ ಏನಪ್ಪ ಅಂದರೆ ಚಾನಲ್, ಪುನೀತ್ ಪ್ರಸನ್ನ ವಾಜಪೇಯಿ ಅವರ ಚಾನಲ್ ಮತ್ತೆ ಆರಂಭ ಆಗಲಿ, ಸತ್ಯ ತಿಳಿಸುವಂಥ ಕೆಲಸ ಅದು ಮಾಡಲಿ, ಜೊತೆಗೆ ಸರ್ಕಾರಕ್ಕೆ ತಪ್ಪಿದ ಚಳಿ ಇಟ್ಕೊಳ್ಳುವಂಥದ್ದು ಆಗಲಿ ಅಂತ ಹೇಳ್ತಾ ಈ ಒಂದು ಇಲ್ಲಿಯ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅಂತ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.